ಹೈಕೋರ್ಟ್ನಲ್ಲಿ ನವೆಂಬರ್ 23ಕ್ಕೆ ಸಿಎಂ ಮೂಡ ಅರ್ಜಿ ವಿಚಾರಣೆ ಇರುತ್ತೆ. ಗವರ್ನರ್ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರವಾಗಿ ಅರ್ಜಿ ವಿಚಾರಣೆಯನ್ನ ನಡೆಸಲಾಯಿತು. ಇವತ್ತು 23ನೇ ತಾರೀಕಿಗೆ ಮುಖ್ಯಮಂತ್ರಿಗಳ ಅರ್ಜಿ ವಿಚಾರಣೆ ಇರುತ್ತೆ. ಗವರ್ನರ್ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರವಾಗಿ ಅರ್ಜಿ ವಿಚಾರಣೆ ನವೆಂಬರ್ 23ನೇ ತಾರೀಕು ನಡೆಯುತ್ತೆ. ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ವಿಭಾಗೀಯ ಪೀಠದಲ್ಲಿ ಸಿಎಂ ಅರ್ಜಿ ವಿಚಾರಣೆ ನಡೆಯಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಭಿಷೇಕ್ ಮನು ಸಿಂಘ್ವಿ ಮುಖ್ಯಮಂತ್ರಿಗಳ ಪರವಾದಂತಹ ವಕೀಲರು ಹಾಜರಾಗಿದ್ದರು. ನಾಳೆಯೇ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿ ಅಂತ ಮನವಿ ಮಾಡಿಕೊಳ್ಳಲಾಯಿತು. ಬಳಿಕ ವಿಚಾರಣೆಗೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಅದು ನವೆಂಬರ್ 23. ನವೆಂಬರ್ 23ನೇ ತಾರೀಕು ವಿಸ್ತೃತ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈ ಹಿಂದೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆದಿತ್ತು. ಏಕಸದಸ್ಯ ಪೀಠ ತೀರ್ಪನ್ನು ಕೂಡ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡ್ತಾ ಇದೆ. ಈಗ ವಿಸ್ತೃತ ಪೀಠಕ್ಕೆ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಗಳ ಪರವಾದಂತಹ ವಕೀಲರು ಕೂಡ ಇವತ್ತು ಹಾಜರಾಗಿತ್ತು. ವಿಷ್ಣು ಪ್ರಸಾದ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಈ ಹಿಂದೆ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆದಿತ್ತು, ತೀರ್ಪು ಕೂಡ ಪ್ರಕಟ ಆಗಿತ್ತು. ಈಗ ವಿಸ್ತೃತ ಪೀಠಕ್ಕೆ ಹೋಗಿದೆ. 23ನೇ ತಾರೀಕು ಏನಾಗಬಹುದು ಅಂತ? ವಾಸುದೇವ್, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಹೈಕೋರ್ಟ್ನ ಏಕಸದಸ್ಯ ಪೀಠ ಎಂ ನಾಗಪ್ರಸನ್ನ ಅವರ ಬೆಂಚ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಕೊಟ್ಟಂತಹ ಅಧಿಕಾರ ಏನಿದೆ, ಅವರು ತಮ್ಮ ವಿವೇಚನೆಯನ್ನೇ ಬಳಸಿ ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಕ್ಯಾಬಿನೆಟ್ ಕೊಟ್ಟಂತಹ ಸಲಹೆಯನ್ನ ಕೆಲವೊಂದಷ್ಟು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಅವರು ಬಳಕೆ ಮಾಡಬಹುದು, ಮತ್ತೆ ಅಗತ್ಯ ಇಲ್ಲ ಅಂತಂದ್ರೆ ಅವರು ಅದನ್ನ ಪರಿಗಣಿಸಬೇಕು ಅಂತ ಏನಿಲ್ಲ ಅನ್ನೋ ಒಂದು ರೀತಿ ಆದೇಶವನ್ನು ನೀಡುವ ಮೂಲಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಈ ಒಂದು ಆದೇಶ ಆಗಿತ್ತು ಅಂತ ಹೇಳ್ಬೋದು. ಮತ್ತು ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಲೋವರ್ ಕೋರ್ಟ್ ಕೂಡ ಅವರ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಮತ್ತು ತನಿಖೆ ಮಾಡೋದಕ್ಕೆ ಸೂಚನೆ ಕೂಡ ಕೊಟ್ಟಿದೆ. ಈಗ ಅದರಂತೆ ಲೋಕಾಯುಕ್ತ ತನಿಖೆ ಕೂಡ ಈಗ ನಡೀತಿದೆ. ಇದರ ನಡುವೆ ಸಿದ್ದರಾಮಯ್ಯ ಪರ ವಕೀಲರಾಗಿರುವಂತಹ ಶತಬೀಶ್ ಶಿವಣ್ಣ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರು. ಎಂ ನಾಗಪ್ರಸನ್ನ ಅವರು ಕೊಟ್ಟಂತಹ ತೀರ್ಪೇನಿತ್ತು ಅದನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು. ಸುಮಾರು 1 ತಿಂಗಳಾಗಿತ್ತು. ಇವತ್ತು ದಿಢೀರ್ ಬೆಳಗ್ಗೆನೆ ಅಭಿಷೇಕ್ ಮನು ಸಿಂಘ್ವಿ ಅವರು ಸೀನಿಯರ್ ಕೌನ್ಸಿಲ್ ಸಿದ್ದರಾಮಯ್ಯ ಅವರ ಪರವಾಗಿ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ, ಅದರ ಪ್ರಮುಖವಾಗಿ ಸಿಜೆ ಬೆಂಚ್ ಅಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಅವರು ಬಂದು ಮನವಿ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಂತಹ ಮನು ಸಿಂಘ್ವಿ ಅವರು ನಾಳೆ ಈ ಒಂದು ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಬೇಕು ಅಂತ ಮನವಿ ಸಲ್ಲಿಸಿದ್ರು. ಆದ್ರೆ ಕೋರ್ಟ್ ಬೇರೆ ಏನು ಪ್ರಕರಣಗಳಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಾಂಕವನ್ನ ಈಗ ನಿಗದಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಅದರಂತೆ 23ನೇ ತಾರೀಕು ಇನ್ನು 9 ದಿನಗಳಲ್ಲಿ ಈ ಒಂದು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ನ ವಿಭಾಗೀಯ ಪೀಠ ಕೈಗೆತ್ತಿಕೊಳ್ಳಿದೆ. ಇನ್ನ ಇದರಲ್ಲಿ ಕೇಳಿರುವಂತಹ ಕಂಟೆನ್ಷನ್ ಏನಂತಂದ್ರೆ, ಎಂ ನಾಗಪ್ರಸನ್ನ ಅವರು ಏನೀಗ ಆದೇಶ ಮಾಡಿದ್ದಾರೆ ಆ ಆದೇಶವನ್ನ ತಡೆ ನೀಡಬೇಕು ಅಂತ ಮೊದಲನೇ ಗ್ರೌಂಡ್ ಅನ್ನ ಅವರು ಮನವಿ ಸಲ್ಲಿಸಿರುವಂತದ್ದು. ಮತ್ತೆ ರಾಜ್ಯಪಾಲರು ಅನುಮತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ವಿವೇಚನೆಯನ್ನ ಬಳಸಿಲ್ಲ ಅನ್ನೋ ಪಾಯಿಂಟ್ ಏನಿದೆ ಇದನ್ನು ಎತ್ತಿಡಿಬೇಕು ಅಂತ ಮನವಿ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಮೂಲಕ ಅರ್ಜಿ ವಿಚಾರಣೆ 23ನೇ ತಾರೀಕು ನಡೆಯಲಿದ್ದು, ಮುಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ತಡೆ ಕೊಟ್ಟಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧದ ಈಗ ಮೂಡ ಪ್ರಕರಣ ಏನಿದೆ ಇದಕ್ಕೆ ತಡೆ ಬೀಳುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂತದ್ದು. ಅರ್ಜಿ ವಿಚಾರಣೆ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.